ಪ್ರಭು ಯೇಸು ಸ್ವಾಮಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ಈ ಬೆಳಗಿನ ಶುಭ ವಂದನೆಗಳು. ಈ ಸ್ವಲ್ಪ ಹೊತ್ತಿಗೆ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಕೀರ್ತನೆ 23ನೇ ಅಧ್ಯಾಯ 2ನೇ ವಚನದ ಬಿ ಭಾಗ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. He leads me beside the still waters. He leads me beside the still waters. ಯಾಹ್ವೆ ನನ್ನನ್ನು ಶಾಂತ ಅಥವಾ ವಿಶ್ರಾಂತ ನೀರಿನ ಬಳಿಗೆ ಕರೆಯುತ್ತಾನೆ. ಇದು ದೇವರ ಆಧ್ಯಾತ್ಮಿಕ ಉಲ್ಲಾಸ, ಸಂತೋಷವಾಗಿದೆ. ವಿಶ್ರಾಂತಿ ಇಲ್ಲಿ ಮೂಲ ಭಾಷೆಯಲ್ಲಿ ಜಸ್ಟಿಸ್, ರೈಚಸ್ನೆಸ್, ಪೀಪಲ್ ಎಂಜಾಯಿಂಗ್ ಸಾಲ್ವೇಷನ್ ಎಂಬ ಅರ್ಥವನ್ನು ಒಳಗೊಂಡಿದೆ. ಅಂದರೆ ದೇವರ ರಕ್ಷಣೆಯು ಅದು ನ್ಯಾಯ ಮತ್ತು ನೀತಿಯಿಂದ ಕೂಡಿದೆ. ವಿಶ್ರಾಂತಿ, ಇಟ್ ಈಸ್ ಎ ರೆಸ್ಟಿಂಗ್ ಪ್ಲೇಸ್. ದೆರ್ ಈಸ್ ಎ ಕ್ವೈಟ್ನೆಸ್. ದೇವರಿಂದ ಬರುವ ಶಾಂತಿ ನಮಗೆ ಪುನಶ್ಚೇತನದ ಶಕ್ತಿಯನ್ನು ನೀಡುತ್ತದೆ. ಮುಂದುವರಿಸಿ, ವಾಟರ್, ನೀರು, ಮೂಲ ಭಾಷೆಯಲ್ಲಿ ಮೆನ್ ಓಕೋ, ಅಂದರೆ ನೀರು ಜೀವದ ಮೂಲದ ಸಂಕೇತ. ಯಾಹ್ವೆ ನಿರಂತರ ತನ್ನ ನೀರಿನ ಮೂಲಕ ಅಥವಾ ಜೀವದ ಮೂಲಕ ನಮ್ಮನ್ನು ಆರೈಕೆ ಮಾಡುತ್ತಾನೆ, ಆಧ್ಯಾತ್ಮಿಕವಾಗಿ ಪೋಷಿಸುತ್ತಾನೆ, ಪರಿಪಾಲಿಸುತ್ತಾನೆ. ನೀರು ಇನ್ನೊಂದು ರೀತಿಯ ಅರ್ಥ, ಅದು ನೆಮ್ಮದಿಯಾಗಿದೆ. ದೇವರಿಂದ ಮಾತ್ರ ನಮಗೆ ನಿಜವಾದ ತೃಪ್ತಿ ಹಾಗೂ ನೆಮ್ಮದಿ ಸಿಗುತ್ತದೆ ಎಂಬ ನಂಬಿಕೆಯನ್ನು ಇಲ್ಲಿ ದಾವೀದ ತಿಳಿಸುತ್ತಾ ಇದ್ದಾನೆ. ಯೇಸು ಕೂಡ ಇದನ್ನೇ ಹೇಳಿದ್ದಾರೆ: ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದೆಂದಿಗೂ ನೀರಡಿಕೆಯಾಗುವುದಿಲ್ಲ. ಆತನಿಂದ ಒದಗಿದ, ಅವನಿಂದ ಬಂದ ನೀರು, ಆತನು ಕೊಡುವಂಥ ನೀರು ನಮ್ಮ ದಾಹವನ್ನು ತರಿಸುತ್ತದೆ, ನಮ್ಮ ಬಾಯಾರಿಕೆ ಹಸಿವನ್ನು ನಿವಾರಿಸುತ್ತದೆ. ಚರಿತ್ರೆಯಲ್ಲಿ ದೇವರು ಮರುಭೂಮಿಯಲ್ಲಿ ತನ್ನ ಜನರು ನಡೆಯುವಾಗಲೂ ನೀರನ್ನು ಒದಗಿಸಿದ. ತನ್ನ ಜನರು ದಾಹಗೊಂಡಾಗ ಬಂಡೆಯನ್ನು ನೀರನ್ನು ತೋರಿಸಿದ, ಮರುಭೂಮಿಯಲ್ಲಿ ನೀರು ತೋರಿಸಿದ. ನಿರಾಶೆ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಉಲ್ಲಾಸದಿಂದ ತನ್ನ ಜನರನ್ನು ನಡೆಸಿದಂಥ ಸ್ವಾಮಿ ಇಂದು ಈ ವಾಕ್ಯ ನಮಗೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ಕೂಡ ಬರಮಾಡಲಿ. ನಮ್ಮ ಬದುಕಿನ ದಾಹವನ್ನು, ಹಸಿವನ್ನು ನಿವಾರಿಸುವಂಥ ಕುರುಬನಾದ ಯಾಹ್ವೆ ನಮ್ಮೊಂದಿಗಿದ್ದಾನೆ. ನಾವು ಆತನಲ್ಲಿ ಭರವಸವಿಟ್ಟು ಬಾಳೋಣ. ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಅನುದಿನವೂ ಪ್ರತಿಕ್ಷಣವೂ ನಮಗೆ ಸಹಾಯವನ್ನು, ಕೃಪೆಯನ್ನು ನೀಡುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಿನ್ನ ಮಗನೂ ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿಯ ಹೆಸರಿನ ಮೂಲಕವಾಗಿ ಪ್ರಾರ್ಥಿಸಿ ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ನಿನ್ನ ಕೃಪೆಯಿಂದ ನಾವು ಕಣ್ತೆರೆಯುವಂತೆ ನೀನು ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ. ಹಗಲುಗಳು ದೇವರೇ, ರಾತ್ರಿಗಳನ್ನು ನೀನು ಉಂಟು ಮಾಡಿದತ್ತನು ದೇವರೇ. ಹಗಲಿನಲ್ಲಿ ಕರ್ತನೆ, ನಮ್ಮ ಪ್ರಯಾಣದಲ್ಲಿ ನೀನು ನಮಗೆ ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಡೆಸುವಾತನು. ರಾತ್ರಿಯಲ್ಲಿಯೂ ಕೂಡ ನಮ್ಮನ್ನು ನಿರ್ಭಯವಾಗಿ ತಂಗಿಸುವಾತನು ಸ್ವಾಮಿ. ನಿನ್ನಲ್ಲಿ ನಾವು ನಂಬಿಕೆಯಿಂದ, ಭರವಸೆಯಿಂದ ನಾವು ಬರುತ್ತೇವೆ ಸ್ವಾಮಿ. ದೇವರೇ, ನೀನು ನಮಗೆ ಜೊತೆಗಾರನಾಗಿದ್ದುಕೊಂಡು ಕೈ ಹಿಡಿದು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅಂದು ನಿನ್ನ ಶಿಷ್ಯರು ಪ್ರಾರ್ಥಿಸಿದಂತೆ ಸ್ವಾಮಿ, ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ನಾವು ಹೋಗುವುದು? ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳುಂಟಲ್ಲ. ಆ ನಂಬಿಕೆಯಲ್ಲಿ, ಭರವಸೆಯಲ್ಲಿ ಸ್ವಾಮಿ ನಾವು ನಿನ್ನನ್ನು ಆತುಕೊಂಡು ಜೀವಿಸುತ್ತಾ ಇದ್ದೇವೆ. ದೇವಾ, ನೀನು ನಮ್ಮ ಬಾಳಿಗೆ ಬಾ ಸ್ವಾಮಿ. ನಮ್ಮ ಬದುಕಿಗೆ ನೀನು ಬೆಳಕಾಗಿರು ಕರ್ತನೆ. ನಮ್ಮ ಬದುಕಿಗೆ ನೀನು ದಿಕ್ಸೂಚಿಯಾಗಿರು. ದಾರಿ ಕಾಣದ ಪರಿಸ್ಥಿತಿಗಳು ಎದುರಾದಾಗ ದೇವರೇ, ನೀನು ನಮಗೆ ಕುರುಬನಾಗಿದ್ದುಕೊಂಡು ವಿಶ್ರಾಂತಿಕರವಾದ ನೀರುಗಳಲ್ಲಿ, ಆ ನೀರುಗಳ ದೇವರೇ ದಾರಿಯಲ್ಲಿ ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮನ್ನೇ ನಿನಗೆ ಸಮರ್ಪಿಸುತ್ತೇವೆ ಸ್ವಾಮಿ.
ನಮ್ಮ ಬದುಕಿನ ನೀನು ಆಸರೆಯಾಗಿದ್ದುಕೊಂಡು ಕೈ ಹಿಡಿದು ನಡೆಸು. ಇಂದಿನ ಎಲ್ಲ ಜವಾಬ್ದಾರಿಗಳಲ್ಲಿ, ದೇವರೇ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಸ್ವಾಮಿ ಹೋಗೋಣ ಬರೋಣಗಳಲ್ಲಿ ನೀನು ಹಿಂಬಲವೂ ಮುಂಬಲವಾಗಿದ್ದುಕೊಂಡು ನಡೆಸು. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.